ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ಇದು ಜನರಲ್ ಆಗಿರುತ್ತೆ, ಪ್ರತಿಯೊಬ್ಬರಿಗೂ ಸಹಿತ ಇದು ರೆಸನೇಟ್ ಆಗ್ಬೋದು. ಏಕೆಂದರೆ ಇದು ಪರ್ಟಿಕ್ಯುಲರ್ ಆಗಿ ಇದೆ ಅಂತ ಹೇಳಲ್ಲ. ಅಲ್ಲಿ ನಿಮಗೆ ಯಾವ ಚಿಹ್ನೆಗಳು ನೀವು ನೋಡ್ತಾ ಇರ್ತೀರಾ, ಆ ಕ್ಯಾಂಡಲಿಂದ ಯಾವ್ಯಾವ ಗುರುತುಗಳು ನಿಮಗೆ ಕಾಣ್ತವೆ, ಅದು ನಿಮಗೆ ನಿಮ್ಮ ಮನಸ್ಸಲ್ಲಿ ಆ ಚಿಹ್ನೆ ಇತ್ತು ಅಂದರೆ ಇದು ಖಂಡಿತವಾಗಿಯೂ ನಿಮಗೆ ಮೆಸೇಜ್ ಅಂತಲೇ ತಿಳ್ಕೊಬೋದು. ಈ ರೀಡಿಂಗ್ ಒಂದು ಹೇಗಾಗಿರುತ್ತಪ್ಪ ಅಂದರೆ ನಿಮ್ಮ ಮನಸ್ಸಿನ ಒಂದು ಗೊಂದಲಕ್ಕೆ ಒಂದು ಸ್ಪಷ್ಟವಾದ ಉತ್ತರ ಅಂತಲೇ ಹೇಳ್ಬೋದು. ನಿಮ್ಮ ಮನಸ್ಸಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತಲೂ ಸಹಿತ ಹೇಳ್ಬೋದು. ಓಕೆ, ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆನಾ? ಇಲ್ಲಿ ಪ್ರೀತಿ ವಿಚಾರ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ನಮ್ಮ ಕೆರಿಯರ್ ವಿಚಾರದಲ್ಲಿ ಆಗಿರ್ಬೋದು, ನಾವು ಯಾವ ವಿಚಾರಕ್ಕೆ ಮನಸ್ಸಿಟ್ಟು ಅದನ್ನು ನೋಡ್ತೀವಿ ಅದು ನಿಮಗೆ ರೆಸನೇಟ್ ಆಗುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಓಕೆನಾ? ಇವತ್ತಿನ ರೀಡಿಂಗ್ನ ನೋಡೋಣ. ನಿಮ್ಮ ಮನಸ್ಸಲ್ಲಿ ನಿಮಗೆ ಇದೇ ಥರ ಚಿಹ್ನೆ ಬೇಕು, ನನಗೆ ಈ ರೀತಿಯಾಗಿ ನನಗೆ ಆನ್ಸರ್ ಬೇಕು ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತ ಹೇಳಿದರೆ ಅದನ್ನು ಒಂದು ಸಾರಿ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡು ಈ ರೀಡಿಂಗ್ನ ನೋಡಿದರೆ ನಿಮಗೆ ಕ್ಲಾರಿಟಿ ಸಿಗ್ಬೋದು ಅಂತಲೂ ಸಹಿತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ನೋಡೋಣ. ಇಲ್ಲಿ ಜ್ವಾಲೆ ತುಂಬ ಚೆನ್ನಾಗಿ ನಿಧಾನವಾಗಿ ಹೋಗ್ತಾ ಇದೆ. ಅಂದರೆ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಖುಷಿಯಿಂದ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ, ಬಟ್ ಅದು ಆಗ್ತಾ ಇಲ್ಲ. ಯಾವ ರೀತಿಯಲ್ಲಿಯೂ ನಿಮಗೆ ಒಂದು ಸ್ಪಷ್ಟವಾದ ಉತ್ತರ ಸಿಗ್ತಾ ಇಲ್ಲ ಅಂತಲೂ ಸಹಿತ ಇಲ್ಲಿ ಹೇಳ್ತಾ ಇದೆ. ಇದು ಒಂದು ಇಲ್ಲಿ ಏನು ಬರ್ತಾ ಇದೆಪ್ಪ ಅಂತ ಹೇಳಿದರೆ, ಒಂದೊಂದೇ ಪಾಯಿಂಟ್ ಬರ್ತಾ ಇದೆ. ಅಂದರೆ ಏನು ಹೇಳ್ತಾ ಇದ್ದಪ್ಪ, ಇಲ್ಲಿ ಎರಡು ಹೃದಯಗಳ ಮಧ್ಯೆ ಒಂದು ಬಾಂಧವ್ಯ ಬೆಳೆಯುವಂಥದ್ದಿದೆ. ಅಂದರೆ ಇಲ್ಲಿ ನೀವು ಅಂದ್ಕೊಂಡು ನೋಡಿರೋ ಥರನೇ ಇಲ್ಲಿ ಹೃದಯ ಎರಡು ಕಡೆಯಿಂದನೂ ಬರ್ತಾ ಇದೆ. ಅಂದರೆ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಮನಸ್ತಾಪ ಆಗಿರ್ಬೋದು, ಕಿರಿಕಿರಿ ಆಗಿರ್ಬೋದು, ಅಲ್ಲಿ ನಿಮಗೆ ಏನಪ್ಪ ಒಂದು ಪರಿಪೂರ್ಣವಾದ ಮಾತುಕತೆ ನಡೆದು ಅಲ್ಲಿ ಒಂದು ಆ ಸಮಸ್ಯೆ ಬಗೆಹರಿಯುತ್ತೆ ಅಂತಲೂ ಸಹಿತ ಹೇಳ್ಬೋದು. ಇಲ್ಲಿ ಫೈನಾನ್ಷಿಯಲ್ ವಿಚಾರವಾಗಿ ಬಂದರೆ ನಿಮಗೆ ಒಂದು ಅಭಿವೃದ್ಧಿ ಬರ್ತಾ ಇದೆ, ಬೆಳವಣಿಗೆ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಇಲ್ಲಿ ನಂಬರ್ 1 ಬರ್ತಾ ಇದೆ. ಯಾರಾದರೂ ಇದನ್ನು ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ನಿಮಗೆ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಹೊಸದಾಗಿ ನೀವು ಒಂದು ಏನೋ ಯೋಚನೆ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ತ್ರಿಕೋನ ಆಕಾರದಲ್ಲಿ ಬರ್ತಾ ಇದೆ. ಅದೃಷ್ಟ ಅಥವಾ ಸೃಜನಾತ್ಮಕ ಅಂತ ಹೇಳ್ಬೋದು. ಇಲ್ಲಿ ಮರ ಬರ್ತಾ ಇದೆ, ಮರ ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಬದಲಾವಣೆಯನ್ನು ನೋಡ್ತಾ ಇದ್ದೀರಾ. ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಪ್ರತಿಫಲವನ್ನು ನೋಡ್ತೀರಾ. ಅಂದರೆ ನಿಮ್ಮ ಕುಟುಂಬದಲ್ಲಿ ಒಂದು ಸಪೋರ್ಟಿವ್ ಆಗಿ ನೀವು ಜೀವನ ನಡೆಸ್ತಾ ಇದ್ದೀರಾ. ಆ ಸಪೋರ್ಟ್ ನಿಮಗೆ ತುಂಬಾ ಸಿಗುತ್ತೆ ಅಂತಲೂ ಹೇಳ್ಬೋದು. ಓಕೆ, ಇಲ್ಲಿ 2 ಸರಿನೂ ಅದೇ ಥರನೇ ಬರ್ತಾ ಇದೆ. ಮರದ ಸಿಂಬಲ್ಸ್ ಜಾಸ್ತಿ ಕಾಣ್ತಾ ಇದೆ. ಯಾಕಂತ ಹೇಳಿದರೆ ಅಲ್ಲಿ ನೀವು ಏನೋ ಒಂದು ಗಟ್ಟಿ ನಿರ್ಧಾರ ತಗೋಬೇಕಾಗಿದೆ. ಅಂದರೆ ಬೇರು ಅಥವಾ ನಿಮ್ಮ ಕುಟುಂಬದ ಬಗ್ಗೆ ನಿಮಗೆ ಒಂದು ಗಟ್ಟಿಯಾದ ನಂಬಿಕೆ ಬರಬೇಕಾಗಿದೆ. ಆ ನಂಬಿಕೆನ ನೀವು ಹುಡುಕ್ತಾ ಇದ್ದೀರಾ. ಇಲ್ಲಿ ನಂಬರ್ಸು 3 ಅಂತ ಕಾಣ್ತಾ ಇದೆ. ಇಲ್ಲಿ ನೀವು ಯಾವುದೋ ಒಂದು ಗುರುವಿನ ಹತ್ತಿರ ಒಂದು ಏನೋ ಒಂದು ಸಲಹೆ ತಗೋಬೇಕಾಗಿರುತ್ತೆ. ಆ ಸಲಹೆಗೋಸ್ಕರ ಹುಡುಕಾಟ ಮಾಡ್ತಾ ಇದ್ದೀರಾ. ಆ ಹುಡುಕಾಟದಲ್ಲಿ ನಿಮಗೆ ಒಂದು ಯಶಸ್ಸು ಸಿಗುತ್ತೆ. ನೀವು ಅಂದ್ಕೊಂಡ ಹಾಗೆ ಆ ಗುರುವಿನ ಭೇಟಿ ಮಾಡ್ತೀರಾ ಅಂತಲೂ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಇಲ್ಲಿ ಓಂ ಅಂತ ಕಾಣ್ತಾ ಇದೆ. ಓಂ ಅಂತ ಹೇಳಿದರೆ ನಿಮಗೆ ಒಂದು ದೈವಶಕ್ತಿಯ ಸಪೋರ್ಟ್ ಸಿಗುತ್ತೆ. ಆ ದೈವಶಕ್ತಿಯಿಂದ ನಿಮಗೆ ಒಂದು ಆಶೀರ್ವಾದ, ಒಂದು ಗೈಡೆನ್ಸ್ ನಿಮಗೆ ಹತ್ತಿರದಲ್ಲೇ ಇದೆ, ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಒಂದು ಯಾವುದೋ ಒಂದು ಕೆಲಸ ಆಗಬೇಕಾಗಿದೆ, ಆ ಕೆಲಸ ನಿಮ್ಮ ಹತ್ತಿರದಲ್ಲೇ ಇದೆ ಸದ್ಯದ ಮಟ್ಟಿಗೆ. ಇವಾಗ ಆ ಅಡೆತಡೆಗಳಿಂದ ಅದು ಮುಕ್ತಿ ಹೊಂದಿ ನಿಮಗೆ ಒಂದು ಏನು ಆಗಬೇಕಾಗಿದೆಯೋ ಅದಕ್ಕೆ ಒಂದು ದಾರಿ ಅನ್ನೋದು ಬರ್ತಾ ಇದೆ ಅಂತಲೂ ಹೇಳ್ಬೋದು. ಓಕೆ, ಥ್ಯಾಂಕ್ ಯು.
ನಿಮಗೆ ಸ್ಪಷ್ಟವಾಗಿ ಇನ್ನೂ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ಕುಟುಂಬದಲ್ಲಿ ಹೊಸ ಸದಸ್ಯರನ್ನು ಸೇರ್ಪಡೆ ಮಾಡುವಂಥದ್ದು ಇರ್ಬೋದು, ಅಥವಾ ಹಿರಿಯರಿಂದ ಆಶೀರ್ವಾದ ಸಿಗುವಂತಹದ್ದು ಆಗಿರ್ಬೋದು. ಈ ರೀತಿಯಾಗಿ ನಿಮಗೆ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೋಡ್ತೀರಾ ಅನ್ನೋದನ್ನು ಸಹಿತ ಹೇಳ್ತಾ ಇದೆ. ಓಕೆ, ಇಲ್ಲಿ ಹೊಸ ಪ್ರೀತಿಯ ಶುರುವಾಗ್ಬೋದು ಅಥವಾ ಹೊಸ ಪ್ರೀತಿಯ ಸಂದೇಶನೂ ಸಹಿತ ಇಲ್ಲಿದೆ ಅಂತ ಹೇಳ್ಬೋದು. ಇಲ್ಲಿ ಏರೋಪ್ಲೇನ್ ಬರ್ತಾ ಇದೆ ಅಂದರೆ ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂದರೆ, ನೀವು ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ಬೋದು. ಇಲ್ಲಿ ಸ್ನೇಕ್ ಕಾಣ್ತಾ ಇದೆ, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಬದಲಾವಣೆಯನ್ನು ನೋಡ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ಬರ್ತಾ ಇದೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ 3 ನಂಬರ್, 1 ನಂಬರ್ ಮತ್ತು 2 ಕಾಣ್ತಾ ಇದೆ. ಇಲ್ಲಿ ಓಂ ಕಾಣ್ತಾ ಇದೆ. ಇಲ್ಲಿ ದೈವಿಕ ಆಶೀರ್ವಾದ ಇದೆ, ನ್ಯೂ ಬಿಗಿನಿಂಗ್ ಇದೆ, ಒಂದು ಗುರುಗಳ ಆಶೀರ್ವಾದ ಇದೆ. ಆ ಗುರುಗಳನ್ನು ಸಂಪರ್ಕ ಮಾಡುವಂತಹ ಸಮಯನೂ ಸಹಿತ ನಿಮಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ರೆಕ್ಕೆ ನೋಡ್ತಾ ಇದ್ರೆ ಒಂದು ಶುಭ ವಾರ್ತೆ ಅಂತ ಹೇಳ್ಬೋದು, ಅಥವಾ ಒಂದು ಪ್ರಯಾಣ ಅಂತಲೂ ಸಹಿತ ಹೇಳ್ಬೋದು. ಇಲ್ಲಿ ತುಂಬಾ ಚುಕ್ಕೆಗಳು ಬರ್ತಾ ಇದೆ, ಒಂದಕ್ಕೊಂದು ಚುಕ್ಕೆಗಳನ್ನು ಸ್ಟಾರ್ಟ್ ಬರ್ತಾ ಇದೆ ನೋಡಿ. ಏನು ಹೇಳ್ತಪ್ಪ ಅಂತ ಹೇಳಿದರೆ, ನಿಮ್ಮ ಹಣಕಾಸಿನ ಲಾಭದ ಸಂಕೇತ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ನಿಮ್ಮ ಫೈನಾನ್ಷಿಯಲ್ ಒಂದು ಗ್ರೋತ್ ಬರ್ತಾ ಇದೆ, ಸಕ್ಸಸ್ ಬರ್ತಾ ಇದೆ. ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಲಾಭಾಂಶವನ್ನು ನೋಡ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ನೋಡಿ, ನಿಮಗೆ ಯಾವ್ಯಾವ ಥರದ ಸಿಂಬಲ್ಸ್ ಕಾಣ್ತಾ ಇದೆ ಅದನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿದರೆ ನಾನು ಅದಕ್ಕೆ ನಿಮಗೆ ಯಾವ ವಿಚಾರಕ್ಕೆ ನಿಮಗೆ ಅದು ಕಾಣ್ತು ಅಂತಲೂ ಸಹಿತ ಹೇಳ್ತೀನಿ. ಇಲ್ಲಿ ಓಮು ಒಂಥರ ಸ್ಟ್ರಾಂಗ್ಲಿ ಕಾಣ್ತಾ ಇದೆ. ಖಂಡಿತವಾಗಿಯೂ ನಿಮಗೆ ಶಿವನ ಆಶೀರ್ವಾದ, ದೈವಿಕ ಶಕ್ತಿ ನಿಮ್ಮ ಜೊತೆ ಇದೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಒಂದು ಪಕ್ಷಿಯ ಇದು ಕಾಣ್ತಾ ಇದೆ, ಅಂದರೆ ಇದು ಒಂದು ಶಕ್ತಿ, ಒಂದು ವೇಗ, ಧೈರ್ಯದ ಸಂಕೇತ ಅಂತ ಹೇಳ್ತಾ ಇರ್ಬೋದು. ಅಂದರೆ ಒಂದು ಆ ಪಕ್ಷಿ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮಗೆ ಒಂದು ಧೈರ್ಯ ಹೇಳ್ತಾ ಇದೆ, ಒಂದು ಸ್ಥಿರವಾದ ಮನಸ್ಥಿತಿನ ನಿಮಗೆ ಪರಿಚಯ ಮಾಡಿಕೊಡುತ್ತೆ ಅಂತಲೂ ಸಹಿತ ಹೇಳ್ಬೋದು. ಓಕೆ, ನಿಮ್ಮ ಜೀವನದಲ್ಲಿ ಏನೋ ಒಂದು ಘಟನೆ ನಡೀತಾ ಇದೆ. ಆ ಘಟನೆಗೆ ಒಂದು ಸ್ಪಷ್ಟವಾದ ಉತ್ತರ ಏನಪ್ಪ ಅಂತ ಹೇಳಿದರೆ, ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಹೇಳ್ತಾ ಇದೆ. ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ನೀವೇನಾದರೂ ತುಂಬಾ ಕಷ್ಟಪಡ್ತಾ ಇದ್ದೀರಾ, ನೋವು ಪಡ್ತಾ ಇದ್ದೀರಾ ಅಂತ ಹೇಳಿದರೆ ಅಲ್ಲಿ ಒಂದು ಕ್ಲಾರಿಟಿ ಬರುತ್ತೆ ಅಂತ ಹೇಳ್ತಾ ಇದೆ. ಇಲ್ಲಿ ಹಾರ್ಟ್ ಸಿಂಬಲ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ನಿಮಗೆ ಕಾಣ್ತಾ ಇದೆ ಅನಿಸುತ್ತೆ ನೋಡಿ. ಏಕೆಂದರೆ ಇಲ್ಲಿ ಆ ಹಾರ್ಟ್ ಸಿಂಬಲ್ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿ ಯಾವುದೋ ಒಂದು ವಿಚಾರಕ್ಕೆ ನೋ ಕಾಂಟ್ಯಾಕ್ಟ್ ಆಗಿರ್ಬೋದು, ಮಾತಾಡದೇ ಇರ್ಬೋದು, ಕಿರಿಕಿರಿಯಿಂದ ಏನೋ ಒಂದು ಮಾತುಕತೆಯಲ್ಲಿ ಕಿರಿಕಿರಿ ಮಾಡಿಕೊಂಡು ಮಾತು ಬಿಟ್ಟಿರ್ಬೋದು. ಅಲ್ಲಿ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ, ಕರೆಕ್ಟ್. ಏಕೆಂದರೆ ಈ 2 ಸಿಂಬಲ್ಸು ಅದೇ ಥರನೇ ಬರ್ತಾ ಇದೆ, ಹಾರ್ಟ್ ಸಿಂಬಲ್ ಅಂತಲೇ ಬರ್ತಾ ಇದೆ. ನಿಜವಾಗ್ಲೂ ನಿಮ್ಮನ್ನು ಏನು ನೋ ಕಾಂಟ್ಯಾಕ್ಟ್ ಇದೆ ಅಲ್ಲಿ ಸಹಿತ ಒಬ್ಬ ಥರ್ಡ್ ಪಾರ್ಟಿ ಇದ್ದಾರೆ ಅಂತ ಹೇಳ್ಬೋದು. ನೀವಿಬ್ಬರು ಜಗಳ ಮಾಡೋದಕ್ಕೆ ಒಂದು ಕಿರಿಕಿರಿ. ಏಕೆಂದರೆ ಇಲ್ಲಿ ಹಾರ್ಟ್ ಕಟ್ ಆಯಿತು ಅಂತ ಹೇಳಿದರೆ ನೀವು ನೋವನ್ನು ಅನುಭವಿಸ್ತಾ ಇದ್ದೀರಾ. ನೀವು ಇವಾಗ ಯಾವುದೋ ವ್ಯಕ್ತಿಯಿಂದ, ಕಿರಿಕಿರಿಯಿಂದ, ನೋವುಗಳಿಂದ ತುಂಬಾ ಯಾವ ರೀತಿ ಯೋಚನೆ ಮಾಡಬೇಕು ಅನ್ನುವಂತಹ ಮನಸ್ಥಿತಿನೂ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ 3 ಮರ ಇದೆ. ಈ 3 ಮರ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಗಟ್ಟಿ ನಿರ್ಧಾರ ತಗೋಬೇಕಾಗಿದೆ. ಮನೆಯವ್ರ ವಿಚಾರ ಆಗಿರ್ಬೋದು, ಹೊರಗಿನ ವಿಚಾರದಲ್ಲಿ ಆಗಿರ್ಬೋದು. ಆ ನಿರ್ಧಾರ ಕೈಗೊಳ್ಳೋದು ಹೇಗೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಅದು 3ನೇ ವ್ಯಕ್ತಿ ಯಾವುದಾದ್ರೂ ಗುರು ಆಗಿರ್ಬೋದು, ಯಾರೋ ನಿಮಗೆ ಗೈಡೆನ್ಸ್ ಮಾಡುವಂತಹ ವ್ಯಕ್ತಿಗಳ ಹತ್ತಿರ ಆಗಿರ್ಬೋದು. ನೀವು ಅದರ ಬಗ್ಗೆ ಅವ್ರ ಹತ್ತಿರ ನನಗೆ ಈ ಥರ ಆಗ್ತಾ ಇದೆ, ಹೀಗಾಗಿದೆ ಅಂತ ಏನಾದರೂ ನೀವು ಅವರಿಗೆ ಹೇಳಿದೆ ಅಂದರೆ ಅವರಿಂದ ಒಂದು ಸರಿಯಾದ ಪರಿಹಾರ ನಿಮಗೆ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ತ್ರಿಶೂಲ ಕಾಣ್ತಾ ಇದೆ. ತ್ರಿಶೂಲ ಏನಪ್ಪ ಅಂದರೆ ಅದು ಸಹಿತ ಮಹಾದೇವನ ಸಿಂಬಲ್ ಅಂತಲೇ ಹೇಳ್ಬೋದು. ಅವರು ಸಹಿತ ನಿಮಗೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ. ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಲಾಭನ ಅನುಭವಿಸ್ತೀರಾ. ನಿಮ್ಮ ಜೀವನದಲ್ಲಿ ಒಂದು ಸ್ಪಿರಿಚುವಲ್ ಜರ್ನಿ ಆಗಿರ್ಬೋದು, ಸ್ಪಿರಿಚುವಲ್ ಜರ್ನಿಗೆ ಹೋಗ್ತಾ ಇರ್ಬೋದು, ಆಧ್ಯಾತ್ಮಿಕವಾಗಿ ಹೀಲಿಂಗ್ ನಡೆಸ್ತಾ ಇರ್ಬೋದು, ಅಥವಾ ನೀವು ಏನೋ ಒಂದು ಯಾವುದೋ ಒಂದು ವಿಚಾರನ ಸರ್ಚ್ ಮಾಡ್ತಾ ಇರ್ಬೋದು. ಆ ಸರ್ಚ್ ವಿಚಾರಕ್ಕೆ ನಿಮಗೆ ಅದು ಒಂದು ಉತ್ತರ ಸಿಗುತ್ತೆ. ನೀವು ಅಂದ್ಕೊಂಡಿರೋದಕ್ಕಿಂತ ಚೆನ್ನಾಗೇ ಸಿಗುತ್ತೆ. ಯಾವ ರೂಪದಲ್ಲಿ, ಹೇಗೆ ಅನ್ನೋದು ಕ್ಲಾರಿಟಿನ ನಿಮಗೆ ಅದೇ ಕೊಡುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಎಲ್ ಕಾಣ್ತಾ ಇದೆ, ಟಿ ಕಾಣ್ತಾ ಇದೆ. ಇಲ್ಲಿ ಯಾರಾದರೂ ಇದನ್ನು ನೋಡ್ತಾ ಇದ್ದಾರೆ, ಟಿ ಅಕ್ಷರದಲ್ಲಿರ್ಬೋದು, ಎಲ್ ಅಕ್ಷರದಲ್ಲಿರ್ಬೋದು, ಎ ಅಕ್ಷರದಲ್ಲಿರ್ಬೋದು. 1 ನಂಬರ್, 3 ನಂಬರ್, 2 ನಂಬರ್, ಟಿ ನಂಬರ್, ಟಿ ನಂಬರ್ ಅಲ್ಲದು,
ವರ್ಡ್. ಓಕೆ, ಇಲ್ಲಿ ನೀವು ಹೊಸದಾಗಿ ಮನೆ ಕಟ್ಟಬೇಕು ಅಂತ ಹೇಳ್ತಾ ಇದ್ದೀರಾ ಅನಿಸುತ್ತೆ, ಅಲ್ಲಿ ಸಹಿತ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಭೂಮಿ ವಿಚಾರವಾಗಿ ಇಲ್ಲಿ ಸಿಂಬಲ್ಸ್ ತೋರಿಸ್ತಾ ಇದೆ, ಮನೆ ಮನೆ ಆಕಾರ ತೋರಿಸ್ತಾ ಇದೆ. ವಾವ್, ನೈಸ್. ಮನೆ ಕಟ್ತೀರಾ ನೀವು, ಹೊಸದಾಗಿ ಮನೆ ಕಟ್ಟುವಂಥ ಯೋಜನೆ ಏನಾದರೂ ಇತ್ತು ಅಂದರೆ ಖಂಡಿತವಾಗಿಯೂ ಮನೆ ಕಟ್ತೀರಾ. ಫೈನಾನ್ಷಿಯಲ್ ಆಗಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಇಲ್ಲಿ 7 ಕಾಣ್ತಾ ಇದೆ. 7 ಏನು ಹೇಳ್ತಾ ಇದ್ದಪ್ಪ ಅಂತಂದರೆ ಆಧ್ಯಾತ್ಮಿಕ ಜಾಗೃತಿಯನ್ನು ತೋರಿಸ್ತಾ ಇದೆ. ಇಲ್ಲಿ ಹಕ್ಕಿಗಳು ಏನು ತೋರಿಸ್ತಾ ಇದೆಪ್ಪ ಅಂದ್ರೆ ದೈವಿಕ ಸಂದೇಶವನ್ನು ತೋರಿಸ್ತಾ ಇದೆ. ಇಲ್ಲಿ ಹಾರುತ್ತಿರುವ ಹಕ್ಕಿ ತೋರಿಸ್ತಾ ಇದೆ. ಇಲ್ಲಿ ಹಾರ್ತಾ ಇರುವಂಥ ಹಕ್ಕಿ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಒಳ್ಳೆಯ ಸುದ್ದಿ ಬರಲಿದೆ ಅಂತ ಅದನ್ನು ಹೇಳ್ತಾ ಇದೆ. ಹೊಸ ಪ್ರಯಾಣ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಇಲ್ಲಿ ಒಂದು ಗೂಡು ಬಂದಿದೆ. ಈ ಗೂಡು ಏನು ಹೇಳ್ತಾ ಇದಪ್ಪ ಅಂತ ಹೇಳಿ ಭದ್ರತೆ ಮತ್ತು ಕುಟುಂಬದ ಸಂತೋಷ ಅನ್ನೋದನ್ನು ಹೇಳ್ತಾ ಇದೆ. ಇಲ್ಲಿ ಗೂಡಿದೆ ನೋಡಿ, ಇದು ಒಂದು ಗೂಡಾಗಿದೆ ನಿಮಗೆ. ಇದು ಒಂದು ಭದ್ರತೆಯನ್ನು ತೋರಿಸ್ತಾ ಇದೆ. ಇಲ್ಲಿ 8 ಅಂತ ಇದ್ದರೆ ಏನಾದರೂ ನೋಡ್ತಾ ಇದ್ರೆ 8 ಸಹಿತ ಇದು ನಿಮಗೆ ಸಹಿತ ಹೇಳ್ತಾ ಅಂದರೆ 8 ಅಂತ ಹೇಳಿದ್ರೆ ನಿಮಗೆ ಒಂದು ಸಮೃದ್ಧಿ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ನೀವು ಪಟ್ಟಿರುವಂಥ ಕಷ್ಟಕ್ಕೆ ಒಂದು ಪ್ರತಿಫಲವಾಗಿ ಸಿಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಹದ್ದಿನ ಆಕಾರ ಬರ್ತಾ ಇದೆ. ಶತ್ರುಗಳ ಮೇಲೆ ಜಯ ಅನ್ನೋದು ಬರ್ತಾ ಇದೆ. ಅಂದರೆ ಹದ್ದುಗಳು ನಿಮಗೆ ಕಾಣ್ತಾ ಇದೆ ಅಂತ ಹೇಳಿದರೆ ಇಲ್ಲಿ ಶತ್ರುಗಳ ಮೇಲೆ ಜಯವನ್ನು ಸಾಧಿಸ್ತೀರಾ. ವೃತ್ತಿಯಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಇಲ್ಲಿ. ಓಕೆ, ಥ್ಯಾಂಕ್ ಯು. ಹೃದಯದ ಆಕಾರಗಳು ತುಂಬಾ ಕಾಣ್ತಾ ಇದೆ ಇಲ್ಲಿ. ಅಂದರೆ ಇದು ಅತ್ಯಂತ ಸ್ಪಷ್ಟವಾದ ಸಂಕೇತ ಅಂತ ಹೇಳ್ಬೋದು. ಇಲ್ಲಿ ಪ್ರೀತಿ, ಹೊಸ ಸಂಬಂಧ ಆರಂಭ ಆಗುವಂಥದ್ದು, ಇರುವ ಸಂಬಂಧದಲ್ಲಿ ಮಧುರತೆ ಹೆಚ್ಚಾಗ್ತಾ ಇದೆ. ನೀವು ಹೋಗ್ತಾ ಇರೋ ದಾರಿಯಲ್ಲಿ ಸ್ವಲ್ಪ ಸ್ಲೋ ಆಗಿದೆ. ಯಾಕಾಗಿದೆ ಅಂತ ಹೇಳಿದರೆ ನೀವು ಹೋಗೋ ದಾರಿ ಸ್ವಲ್ಪ ಸ್ಪೀಡಲ್ಲಿದ್ದರೆ ನೀವು ಆಕ್ಸಿಡೆಂಟ್ ಆಗುವಂಥ ಸಂದರ್ಭಗಳು ಬರುತ್ತೆ. ಆದರೂ ಸಹಿತ ನೀವು ಆ ದಾರಿಯಲ್ಲಿ ಸ್ವಲ್ಪ ಸ್ಲೋ ಆಗಿ ಹೋಗಿ. ಎಲ್ಲದೂ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಬರುತ್ತೆ, ಗ್ರೋತ್ ಅನ್ನೋದು ಬರುತ್ತೆ. ನಿಮ್ಮ ಸಂಬಂಧದಲ್ಲಿ ಮಧುರತೆ ಬರುತ್ತೆ. ನಿಮ್ಮ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದರೂ ಇತ್ತು ಅಂದರೆ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರುತ್ತೆ. ಅದನ್ನು ಹೋಗಲಾಡಿಸ್ಕೊಂಡು ನೀವು ಮುಂದೆ ಹೋಗುವಂಥ ದಾರಿಯಲ್ಲಿ ಒಂದು ಸ್ಪಷ್ಟವಾದ ದಾರಿ ಕಾಣುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಗುರುವಿನ ಆಶೀರ್ವಾದ ಬೇಕಾಗಿದೆ. ಅಲ್ಲಿ ಸಹಿತ ನೀವು ಆ ಗುರುವಿನ ಪರಿಹಾರ ಅಂದರೆ ನೀವು ಆ ಗುರುವಿನ ಹತ್ತಿರ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡಾಗ ಅಲ್ಲಿ ನಿಮಗೊಂದು ಸರಿಯಾದ ಪರಿಹಾರ ಸಿಗ್ಬೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಕೆ ಆಕಾರದಲ್ಲಿ ಕಾಣ್ತಾ ಇದೆ. ಕೆ ಸಿಂಬಲ್ ಸಹಿತ ಕಾಣ್ತಾ ಇದೆ ಇಲ್ಲಿ ಅಕ್ಷರ. ಅದೇನು ಹೇಳುತ್ತಪ್ಪ ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ದೊಡ್ಡದಾದ ಬದಲಾವಣೆ ಬರ್ತಾ ಇದೆ. ಅದಕ್ಕೆ ನೀವು ವೇಟ್ ಮಾಡ್ತಾ ಇದ್ರಿ. ಆ ವೇಟಿಂಗ್ ಈಗ ಸಂಪೂರ್ಣವಾಗಿ ನಿಮ್ಮ ಹತ್ತಿರನೇ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಒಂದು ಬದಲಾವಣೆ ಬರ್ತಾ ಇದೆ. ಒಂದು ಜೀವನದಲ್ಲಿ ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಸಮಯನೇ ತಗೊಂಡಿದೆ. ಆ ಸಮಯ ಈಗ ನಿಮ್ಮ ಜೀವನಕ್ಕೆ ನಿಮಗೆ ಒಂದು ಹೊಸ ಅವಕಾಶವಾಗಿ, ಹೊಸ ಆರಂಭವಾಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ 2 ಹನಿಗಳು ಅನ್ನೋದಕ್ಕಿಂತ ಹೆಚ್ಚು ಹನಿಗಳು ಒಂದಾಗಿದ್ದಾವೆ. ಅಂದರೆ ಎರಡು ಬೇರೆ ಬೇರೆ ಕಡೆಯಿಂದ ಒಂದಾಗಿದೆ ಅಲ್ವಾ. ಅದು ಏನು ಹೇಳುತ್ತಪ್ಪ ಅಂತ ಹೇಳಿದರೆ ಒಂದಕ್ಕೊಂದು ಬೆರೆತರೆ ನಿಮ್ಮ ಜೀವನದಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಒಂದು ಗಾಢವಾದ ಬಾಂಧವ್ಯವನ್ನು ಹೇಳ್ಬೋದು. ಅಂದರೆ ಗಾಢವಾದ ಬಾಂಧವ್ಯವನ್ನು ಕೂಡ್ಕೋಬೋದು. ಆ ಕಡೆಯಿಂದನೂ ಒಂದು ಹನಿ ಬಂತು, ಈ ಕಡೆಯಿಂದನೂ ಒಂದು ಹನಿ ಬಂತು. ಎರಡೂ ಕೂಡ್ಕೊಂಡು ಏನಾಯ್ತಪ್ಪ ಅಂತ ಹೇಳಿದರೆ ನಿಮ್ಮಿಬ್ಬರ ಮನಸ್ಥಿತಿನೂ ಒಂದು ಗಾಢವಾದ ಭಾವನೆಯೊಂದಿಗೆ ಹೊಂದ್ಕೊಳ್ಳುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಉಂಗುರ ಅಂದರೆ ಇಲ್ಲಿ ಒಂದು ರೌಂಡ್ ಶೇಪ್ ಬಂದಿದೆ ನೋಡಿ. ಇಲ್ಲಿ ರೌಂಡ್ ಶೇಪ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ ಮದುವೆ ನಿಶ್ಚಯ ಆಗ್ಬೋದು ಅಥವಾ ನಿಶ್ಚಿತಾರ್ಥ ಆಗಬಹುದು. ಅಂದರೆ ದೀರ್ಘಕಾಲದ ಬಾಂಧ್ಯತೆಯನ್ನು ಸೂಚಿಸುತ್ತದೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಮದುವೆ ಸೆಟ್ ಆಗ್ಬೋದು ಅಥವಾ ನಿಶ್ಚಿತಾರ್ಥ ಆಗ್ಬೋದು ಅಥವಾ ಒಂದು ಜೀವನದಲ್ಲಿ ಒಂದು ಗಾಢವಾದ ಬಾಂಧವ್ಯವನ್ನು ಹೊಂದ್ಕೊಳ್ಳುವ ರೀತಿ ಸೂಚಿಸುತ್ತಾ ಇದೆ. ಓಕೆ, ಇಲ್ಲಿ ಕತ್ರಿ ರೂಪದಲ್ಲಿ ಬಂದಿದೆ ನೋಡಿ. ಈ ಕತ್ರಿ ಏನು ಹೇಳುತ್ತಪ್ಪ ಅಂತ ಹೇಳಿದರೆ ಸಂಬಂಧದಲ್ಲಿ ಅಡೆತಡೆಗಳು ಎಷ್ಟೇ ಇರ್ಬೋದು, ಒಂದು ಭಿನ್ನಾಭಿಪ್ರಾಯಗಳು ಇರ್ಬೋದು, ಇದು ಮುನ್ಸೂಚನೆಯನ್ನು ತೋರಿಸುತ್ತೆ. ಅಂದರೆ ಇದು ಕಟ್ಟಾಗಿರೋದ್ರಿಂದ ಏನು ತೋರಿಸುತ್ತಪ್ಪ, ಇಲ್ಲಿ ಇದೆ ನೋಡಿ, ಇಲ್ಲಿ ಸಹಿತ ಇದೆ. ಅದು
ಏನು ತೋರಿಸ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಅಡೆತಡೆಗಳಿರ್ಬೋದು, ಯಾವುದೇ ಒಂದು ಭಿನ್ನಾಭಿಪ್ರಾಯಗಳಿರ್ಬೋದು, ಮುಂದೆ ಬರುವಂತಹ ಮುನ್ಸೂಚನೆ ಇದೆ, ಎಚ್ಚರವಾಗಿರಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಜ್ವಾಲೆ ನೋಡಿ ಎಷ್ಟು ಸ್ಮೂತಾಗಿ ಎತ್ತರವಾಗಿ ಹೋಗ್ತಾ ಇದೆ. ಅಂದರೆ ಇಲ್ಲಿ ಸಂಬಂಧದಲ್ಲಿ ಮತ್ತು ನಂಬಿಕೆಯಲ್ಲಿ ಒಂದು ಶಕ್ತಿ ಇದೆ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ಕೊಡ್ತಾ ಇದೆ. ಓಕೆ, ಥ್ಯಾಂಕ್ ಯು. ಇಲ್ಲಿ ನಿಮ್ಮ ಜೀವನದಲ್ಲಿ, ನಿಮ್ಮ ಸಂಬಂಧದಲ್ಲಿ ಎಷ್ಟು ನಂಬಿಕೆ ಇಡ್ತೀರೋ ಅಷ್ಟು ನಿಮ್ಮ ಜೀವನದಲ್ಲಿ ಆ ನಂಬಿಕೆ ಅನ್ನೋದು ನಿಮಗೆ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳುತ್ತೆ. ಥ್ಯಾಂಕ್ ಯು. ನಿಮ್ಮ ಜೀವನ ಒಂದು ನಂಬಿಕೆ ಮೇಲೆ ನಿಂತಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಓಕೆ, ನೋಡಿ ನಿಮಗೆ ಯಾವ್ಯಾವ ಥರ ಸಿಂಬಲ್ ಕಾಣಿಸ್ತಾ ಇದೆ. ಇಲ್ಲಿ ಪಾಪು ಥರ ಕಾಣ್ತಾ ಇದೆ. ಈ ಪಾಪು ಏನಪ್ಪ ಅಂದರೆ ಒಂದು ಪ್ರೆಗ್ನೆನ್ಸಿ ಏನೋ ಲೇಡಿ ನೋಡ್ತಾ ಇದ್ರು ಅಂತ ಹೇಳಿದರೆ, ಪ್ಲ್ಯಾನ್ ಮಾಡ್ತಾ ಇದ್ರೆ ಅಂದರೆ 100% ನಿಮಗೆ ಒಂದು ಮಗು ಆಗುವಂಥ ಚಾನ್ಸ್ ಇದೆ. ಇಲ್ಲಿ ಎ ಅಂತ ಕಾಣ್ತಾ ಇದೆ. ಎ ಅಕ್ಷರದವ್ರು ಏನಾದ್ರು ನೋಡ್ತಾ ಇದ್ದಾರೆ. ಇಲ್ಲಿ ಲವ್ ಸಿಂಬಲ್ ಇದೆ, ಇಲ್ಲಿ 8 ಇದೆ, ಇಲ್ಲಿ ಒಂದಕ್ಕೊಂದು ಚುಕ್ಕೆಗಳಿದ್ದಾವೆ. ಅಂದರೆ ನಿಮ್ಮ ಸಮೃದ್ಧಿ ಅನ್ನೋದು ನಿಮ್ಮ ಜೀವನದಲ್ಲಿ ಹುಡುಕಿ ಬರ್ತಾ ಇದೆ. ಒಂದು ದೊಡ್ಡ ಪರಿವರ್ತನೆಯನ್ನು ಅನುಭವಿಸ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಮತ್ತು ನೋಡೋಣ, ಈಗ ಕಾರ್ಡ್ ರೀಡಿಂಗಲ್ಲಿ ನೋಡೋಣ. ಟ್ಯಾರೋ ರೀಡಿಂಗಲ್ಲಿ ಏನು ಹೇಳುತ್ತೆ ನಿಮಗೆ, 2 ಕಾರ್ಡ್ ಮುಖಾಂತರ ನಿಮಗೆ ಒಂದು ಗೈಡೆನ್ಸ್ ಕೊಡ್ತೀನಿ. ಥ್ಯಾಂಕ್ ಯು. ನಾನು ಒಂದು ಕಾರ್ಡ್ ತೆಗೆಯೋಣಂತ ಹೋದೆ, ಅದು 3 ಕಾರ್ಡ್ ಬಂದಾಯಿತು. ವಾವ್, ಸೂಪರ್. ನಾನು ಹೇಳಿದೆ, ಇಲ್ಲಿ ಒಂದು ಗುರುವಿನ ಪರಿಚಯ ಆಗುತ್ತೆ. ಆ ಗುರುವಿನಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಅನ್ನೋದು ಸಿಗುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ನಿಮ್ಮ ಕಷ್ಟನ ಒಬ್ಬರೆದುರು ಹೇಳ್ಕೊತೀರ. ಆ ಕಷ್ಟದಲ್ಲಿ ನಿಮಗೆ ಯಾವ ಸಮಸ್ಯೆಯಿಂದ ಅನುಭವಿಸ್ತಾ ಇದ್ದೀರಾ, ಫೈನಾನ್ಷಿಯಲ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ನೀವು ಅನುಭವಿಸ್ತಾ ಇರೋ ನೋವಿಗೆ ಒಂದು ಗೈಡೆನ್ಸ್ ಕೊಡ್ತಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ 8 ಆಫ್ ಕಪ್ಸ್ ಬಂದಿದೆ. ನಾನು ಹೇಳಿದೆ ಇಲ್ಲಿ 8 ಅಂತ ಬಂದಿದೆ ಅಂತ ಹೇಳಿದೆ. ಆ 8 ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿ ಎಷ್ಟೇ ಪ್ರೀತಿ ಇರ್ಬೋದು, ಎಷ್ಟೇ ನೋವು ಇರ್ಬೋದು, ಎಮೋಷ್ನಲಿ ಸ್ಟಕ್ ಆಗಿರ್ಬೋದು, ಆ ಪ್ರೀತಿನೆಲ್ಲ ಧಿಕ್ಕರಿಸಿ ನೀವೇನು ಮಾಡ್ತಾ ಇದ್ದೀರಾ, ಒಂಟಿಯಾಗಿರಬೇಕು ಅಂತ ಹೇಳಿ ನಿಮ್ಮ ಜೀವನನ ನಿಮ್ಮ ಸಿಟ್ಟಿನ ಕೈಯಲ್ಲಿ ನೀವು ಬುದ್ಧಿ ಕೊಟ್ಟು ಅದನ್ನು ಮುಂದೆ ಹೋಗ್ತಾ ಇದ್ದೀರಾ. ನೀವು ಇರೋದನ್ನು ಬಿಟ್ಟು ಇಲ್ಲದೆ ಇರೋ ಕಡೆ ನೀವು ಹೋಗ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ 5 ಆಫ್ ಕಪ್ಸ್ ಬಂದಿದೆ. 5 ಆಫ್ ಕಪ್ಸ್ ಏನಂತ ಹೇಳಿದೆ, ಇಲ್ಲಿ ಹೇಳಿದ ಹಾಗೆ ನೀವು ಒಂಟಿಯಾಗಿರ್ಬೇಕು ಅನ್ನೋದನ್ನೇ ಬಯಸ್ತಾ ಇದ್ದೀರಾ. ಯಾರು ಈ ಪ್ರಪಂಚದಲ್ಲಿ ನನಗೆ ಜೀವನನೇ ಬೇಡ ಅನ್ನುವಂತಹ ಮನಸ್ಥಿತಿನ ಹೊಂದ್ಕೊಂಡಿದ್ದೀರಾ. ಆ ಮನಸ್ಥಿತಿಯಿಂದ ನೀವು ಹೊರ ಬರಬೇಕು ಅಂತ ಹೇಳಿದರೆ, ನೀವು ಒಮ್ಮೆಗೆ ಒಬ್ಬ ಗುರುವಿನ ಆಶೀರ್ವಾದ ಬೇಕು. ಅಂದರೆ ಗುರುವಿನ ಜೊತೆ ಮಾತಾಡಿ ಅದಕ್ಕೆ ಏನು ಸೊಲ್ಯೂಷನ್ ಬೇಕಾಗಿದೆಯೋ ಅದಕ್ಕೆ ಒಂದು ಪರಿಹಾರ ಹುಡ್ಕೋಬೇಕು ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಮತ್ತು ಗೈಡ್ ಕೊಡ್ತಾ ಇದ್ದಾರೆ, ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಏಂಜಲ್ಸ್ ಆಗಿರ್ಬೋದು, ನೀವು ನಂಬಿರುವಂಥ ದೈವಶಕ್ತಿ ಆಗಿರ್ಬೋದು, ನಿಮ್ಮ ಕಷ್ಟನ ಒಬ್ಬ ಗುರುವಿನ ಹತ್ತಿರ ಹೇಳ್ಕೊಳ್ಳೋದ್ರಿಂದ ಅಲ್ಲಿ ನಿಮಗೆ ಒಂದು ಪರಿಹಾರ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.